ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ 2 ಪೀಸ್ ಕಟೋರಿ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಲೈನಿಂಗ್ ಬಟ್ಟೆಗಳನ್ನು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಅಲ್ವಾ? ನೋಡಿ, ಈ ರೀತಿ ಲೈನಿಂಗು 2 ಪನ್ನ ಇರುತ್ತಲ್ವ, ಪನ್ನ ಯಾವ ರೀತಿ ಇರುತ್ತೆ ಹಾಗೆ 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. 2 ಪೀಸ್ ಹಾಕ್ಕೊಂಡಿದ್ದೀನಿ ಒಟ್ಟಲ್ಲೇ. ನೋಡ್ಕೊಳ್ಳಿ, ಕೆಳಭಾಗದಲ್ಲಿ ಲೆವೆಲ್ಲಿಗೆ ಒಂದು ಗೆರೆ ಹಾಕ್ಕೊಳ್ಳಿ. ಬಟ್ಟೆ ಕ್ರಾಸ್ ಇರುತ್ತಲ್ವ, ಅದನ್ನು ಲೆವೆಲ್ಲಿಗೆ ಗೆರೆ ಹಾಕ್ಕೊಂಡು ಅರ್ಧ ಇಂಚು ಮಾರ್ಜಿನಿಗೆ ಒಂದು ಗೆರೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಸುತ್ತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಓಕೆನಾ? ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 33 ಬಂದಿದೆ. ಓಕೆ, 33 ಅಂದರೆ 33ಗೆ ಮತ್ತೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗತ್ತೆ. 33ನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನು 35ನ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಅಂದರೆ ನಿಮಗೆ 8 ಮುಕ್ಕಾಲು ಬರುತ್ತೆ. ಓಕೆ, 8 ಮುಕ್ಕಾಲು 1 ಇಂಚ್ ಎಕ್ಸ್ಟ್ರಾ. ಲೆಂತ್ ನೋಡಿ 14.5 ಇದೆ. ನಾನು 15 ಇಂಚ್ ತೊಗೊತಾ ಇದ್ದೀನಿ. 14.5ಗೆ ಒಂದು 15 ಇಂಚಿಗೆ ಅರ್ಧ ಇಂಚ್ ಮಾರ್ಜಿನಿಗೆ ಬೇಕಲ್ಲ. ಟೋಟಲಾಗಿ ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಲೆಂತು ಈ ರೀತಿ ಲೆಂತ್ ತೊಗೊಳ್ಳಿ. ನೋಡಿ, 14.5 ಲೆಂತ್ ಇದೆ. ಓಕೆ, ಬ್ಲೌಸ್ ಲೆಂತ್ ಬಂದುಬಿಟ್ಟು 14.5 ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಮಾರ್ಜಿನಿಗೆ ಅರ್ಧ ಗೆರೆ ಹಾಕ್ಕೋಬೇಕಾಗುತ್ತೆ. 3 ಇಂಚು ನೆಕ್ಕು ಬ್ರ್ಯಾಡ್ ತೊಗೊತಾ ಇದ್ದೀನಿ. 3 ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ. ಬಕ್ಕಲ್ ಡೌನ್ ಬಂದುಬಿಟ್ಟು 5 ಇಂಚ್ ತೊಗೊತಾ ಇದ್ದೀನಿ. ಓಕೆ, ನೋಡಿ, ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗಲ್ಲಿ ಬರೆದಿರ್ತೀನಿ. ಅದೇ ರೀತಿ ಮಾಡ್ಕೊಂಡೋಗಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ನೋಡಿರಿ, ಚೆಸ್ಟ್ ಬಂದುಬಿಟ್ಟು 38 ಇದೆ. ಓಕೆ, ಬ್ಯಾಕ್ ನೆಕ್ ಡೀಪ್ ಬಂದುಬಿಟ್ಟು 10.5 ಇದೆ. ನೋಡಿ, ಇವಾಗ ನಾನು ಅದೇ ಮಾರ್ಕಿಗೆ ಗೆರೆ ಹಾಕ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದನ್ನು ಬರಿತಾ ಹೋಗ್ತೀನಿ. ನೆಕ್ ಡೀಪು 10.5 ಇದೆ, ನೋಡಿದ್ರಲ್ವಾ? ನೋಡಿ, 33 + 2 ಇಂಚು ಅಂದರೆ ನೋಡಿ 2 ಇಂಚು ಸೇರಿಸ್ಕೋಬೇಕು ಪ್ರತಿಯೊಂದು ಕಟಿಂಗಿಗೂ ನೀವು. ಆವಾಗ ನಿಮಗೆ ಬ್ಲೌಸಲ್ಲಿ ಯಾವುದೇ ರೀತಿ ಫಾಲ್ಟ್ ಬರೋದಿಲ್ಲ. ನೋಡಿ, 8 ಮುಕ್ಕಾಲಿದೆ. 8 ಮುಕ್ಕಾಲು + 1 ಇಂಚು ಸೇರಿಸಿದ್ರೆ 9 ಮುಕ್ಕಾಲು ಆಗುತ್ತೆ. ಮತ್ತು 1.5 ಇಂಚು ಒಳಗಡೆ ಬಟ್ಟೆ ಸೈಡಿಗೆ ಎಕ್ಸ್ಟ್ರಾ ಬಟ್ಟೆಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು 9 ಮುಕ್ಕಾಲು ಇದೆಯಲ್ಲ, 8 ಮುಕ್ಕಾಲು 1 ಇಂಚು 9 ಮುಕ್ಕಾಲು. ಇಲ್ಲಿ ನಾನು 10 ಇಂಚ್ ತೊಗೊತಾ ಇದ್ದೀನಿ ಚೆಸ್ಟಿಗೆ. ನೋಡಿ, 10 ಇಂಚ್ ತೊಗೊಂಡಿದ್ದೀನಲ್ವ, 2 ಇಂಚು ಲೆಸ್ ಆಗುತ್ತೆ ನಿಮಗೆ. ಫ್ರಂಟ್ ಡಾಟ್ಸ್ ಬರುತ್ತಲ್ಲ, 2 ಇಂಚು ಲೆಸ್ ಆದಾಗ ನಮಗೆ ಕರೆಕ್ಟಾಗಿ 38 ಇಂಚ್ ಬರುತ್ತೆ. ಓಕೆ, ನೋಡಿ, ಈ ರೀತಿ ಸ್ಟ್ರೈಟಾಗಿ ಗೆರೆ ಹಾಕ್ಕೋಬೇಕಾಗತ್ತೆ. ಯಾವುದೇ ರೀತಿ ಫಾಲ್ಟ್ ಬರೋದಿಲ್ಲ. ಶೋಲ್ಡ್ರು ಡೌನು ಅದು ಇದು ಅಂತಿರಲ್ವ, ಅದೆಲ್ಲ ಯಾವುದೂ ಬರೋದಿಲ್ಲ. ಈ ರೀತಿ ಕಟಿಂಗ್ ಮಾಡ್ಕೊಂಡೋಗಿ. ನೋಡಿ, ನೆಕ್ಕು ಅಲ್ಲಿಂದ ಬಗಲ್ಲು ಎಲ್ಲದು ಯಾವ ರೀತಿ ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪ್ರತಿಯೊಂದು ಶೇಪ್ ತೆಗಿತೀನಿ. ನೋಡಿ, ಇವಾಗ ಶೇಪ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಮಾರ್ಕಿಂಗ್ ಚಾಕಲ್ಲಿ ಶೇಪ್ ಮಾಡ್ಕೊಳ್ಳಿ ರೌಂಡು. ನೋಡಿ, ಇಲ್ಲಿ ಅರ್ಧ ಚಂದ್ರನ ಆಕಾರದಲ್ಲಿ ಬಕಲ್ಲು ಶೇಪ್ ಮಾಡ್ಕೋಬೇಕಾಗತ್ತೆ. ಓಕೆ, ಬಕಲ್ ಶೇಪ್ ಆಗಿದೆ. ನೋಡಿ, ಇವಾಗ ಪೂರ್ತಿ ಮಾರ್ಕಿಂಗ್ ಆಗಿದೆ. ನೆಕ್ಸ್ಟು ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈಗ ಕಟಿಂಗ್ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಈಗ ಕಟಿಂಗ್ ಶುರು ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಫ್ರಂಟ್ ಭಾಗ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ನೆಕ್ಸ್ಟನ್ನು ತೋರಿಸ್ತೀನಿ. ಮಾರ್ಕಿಂಗ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಕಟೋರಿ ಕಟಿಂಗ್. ಓಕೆ, ನೋಡಿ, ಇವಾಗ ನಾನು ಈ ರೀತಿ ಪೇಪರ್ ತೊಗೊತೀನಿ. ಫ್ರಂಟ್ ಭಾಗ ಯಾವತ್ತೇ ನೀವು ಕಟ್ ಮಾಡೋದಾದ್ರೂ ಕಟೋರಿ ಬ್ಲೌಸನ್ನು ಪೇಪರಲ್ಲಿ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಲೈನಿಂಗ್ ಬಟ್ಟೆ ತುಂಬ ವೇಸ್ಟ್ ಆಗುತ್ತೆ. ಅರ್ಧ ಮೀಟ್ರ್ ಬಟ್ಟೆ ಎಕ್ಸ್ಟ್ರಾ ಬೇಕಾಗುತ್ತೆ. ಹಾಗಾಗಿ ನಾನು ಪೇಪರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 1 ಇಂಚ್ ಮೇಲ್ಗಡೆ. ನೋಡಿ, ಪ್ರತಿಯೊಂದು ವೀಡಿಯೋನು ನೀವು ಫಸ್ಟಿಗೆ ವಾಚ್ ಮಾಡಿಕೊಂಡು ಆಮೇಲೆ ಇದು ಮಾಡ್ಕೋಬೇಕಾಗತ್ತೆ. ನೋಡಿ, ಅರ್ಧ ಇಂಚ್ ಒಳಗಡೆ ಮತ್ತು ಇಲ್ಲೂ ಅರ್ಧ ಇಂಚ್ ಒಳಗಡೆ ತೊಗೊತಾ ಇದ್ದೀನಿ. ಗೊತ್ತಾಗತ್ತಲ್ವ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅನ್ನೋದನ್ನು. ನೋಡಿ, ಪ್ರತಿಯೊಂದು ನಾನಲ್ಲಿ ರೈಟಿಂಗಲ್ಲಿ ಬರೆದಿರ್ತೀನಿ. ಅದೇ ರೀತಿ ಇದು ಮಾಡ್ಕೊಳ್ಳಿ. ನೋಡಿ, ಪೆನ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಮಾರ್ಕಿಂಗ್ ಚಾಕ್ ಕಾಣಿಸ್ತಾ ಇಲ್ಲ ಮಾರ್ಕಿಂಗು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಾರ್ಕಿಂಗಲ್ಲಿ ಮಾರ್ಕರ್ ತೊಗೊಂಡು ತೋರಿಸ್ತೀನಿ. ಓಕೆ, ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫ್ರಂಟ್ ಭಾಗನ ಜಾಸ್ತಿ ಶೇಪ್ ತೆಗಿಬೇಡಿ. ಯಾಕೆ ಅಂದರೆ ಇದು ಫ್ರಿಂಚ್ ಕಟ್ ಬ್ಲೌಸ್ ಆಗಿರೋದ್ರಿಂದ, ಫ್ರಿಂಚ್ ಕಟ್ ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಶೇಪ್ ತಕ್ಕೊಳ್ಳಿ. ಓಕೆ, ನೋಡಿ, ಸ್ವಲ್ಪ ಶೇಪ್ ಕಮ್ಮಿ ತೊಗೊಂಡಿದ್ದೀನಿ. ನಾರ್ಮಲ್ ಬ್ಲೌಸಿಗಾದರೆ ಅರ್ಧ ಇಂಚ್ ಒಳಗಡೆ ತೊಗೊಂಡು ಶೇಪ್ ತೆಗಿತೀನಿ. ಇದಕ್ಕೆ ಯಾವುದೇ ರೀತಿ ಅರ್ಧ ಇಂಚು ತೊಗೊಳೋದು ಬೇಡ. ಸ್ಟ್ರೈಟಾಗಿ ಹಾಗೆ ತೊಗೊಂಡು ಬಕಲ್ ಶೇಪ್ ತಕ್ಕೊಳ್ಳಿ. ಓಕೆ, ನೋಡಿ, ಅರ್ಧ ಇಂಚು ಮಾರ್ಜಿನಿಗೆ ಬಟ್ಟೆ ಬಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಫ್ರಂಟ್ ಭಾಗನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ಈ ಥರ ಇಟ್ಕೊಂಡು 2 ಇಂಚ್ ಮೇಲ್ಗಡೆ. ನೋಡಿ, ನಾನು ನಿಮಗೆ ಡೈಲಿ ಕಟ್ ಮಾಡಿ ಗೊತ್ತಿರೋದಕ್ಕೆ ನಾನು ಅಂದಾಜು ಲೆಕ್ಕಲ್ಲಿ 2 ಇಂಚ್ ಅಂತ ಹಾಕ್ಕೊತಾ ಇದ್ದೀನಿ. ನೀವು ಕರೆಕ್ಟಾಗಿ 2 ಇಂಚ್ ತೊಗೊಳ್ಳಿ ಮೇಲ್ಗಡೆ. ಫ್ರಂಟ್ ಭಾಗನೇ ಬ್ಯಾಕ್ ಭಾಗದಿಂದ 2 ಇಂಚ್ ಗಿಡ್ಡ ಇರಬೇಕು. ಓಕೆ,
ನೋಡಿ ಈ ರೀತಿ. ಇವಾಗ ನಾನು ಏನು 10 ಇಂಚಿಗೆ ಚೆಸ್ಟ್ 10 ಇಂಚ್ ಇತ್ತಲ್ಲ ಅದೇ ಇಂಚಿಗೆ ನಾನು 10 ಇಂಚಿಗೆ ನಾನು ಇವಾಗ ಫ್ರಂಟ್ ಭಾಗನ ಕಟಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಅದೇ ಲೆವೆಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನೆಕ್ ಡೀಪ್ ಎಷ್ಟಿದೆಯೋ ನೋಡಿ ಅಳತೆ ಬ್ಲೌಸಲ್ಲಿ ಅಷ್ಟೇ ಇಡ್ತಾ ಇದ್ದೀನಿ. 6 ಇಂಚಿದೆ, 6.5 ಇದೆ. ಓಕೆ, ಫ್ರಂಟ್ ಭಾಗ 6.5 ಡೀಪ್ ಇದೆ, 6.5ನೇ ಇಡ್ತಾ ಇದ್ದೀನಿ. ನೋಡಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಡೀಪ್ ಇಡ್ತಾ ಬರ್ತಾಯಿದ್ದೀನಿ. ಇದು ನಾನೇ ಮೊದಲೇ ಸ್ಟಿಚ್ ಮಾಡಿರೋ ಬ್ಲೌಸು. ಇದು ನನಗೆ ಈಗ ಮತ್ತೆ 2ನೇ ಸತಿ ಲೈನಿಂಗ್ ಇದಕ್ಕೆ ಮೆಜರ್ಮೆಂಟಿಗೆ ಅಂತ ಅದೇ ಬ್ಲೌಸ್ ಕೊಟ್ಟಿದ್ದಾನೆ. ಓಕೆ, ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಶೇಪ್ ಮಾಡಿಕೊಂಡು ನೋಡಿ ಇವಾಗ ಫ್ರಂಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಮೂಲೆಯಲ್ಲಿ ಕೈ ಇಟ್ಕೊಂಡು ಈ ರೀತಿ ಕ್ರಾಸ್ ಮಾಡಬೇಕಾಗತ್ತೆ. ಕ್ರಾಸ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ನೋಡಿ ರೌಂಡಾಗಿ ಕ್ಲೀನಾಗಿ ಫ್ರಂಟು ಕಟೋರಿ ಶೇಪ್ ಬಂತಲ್ವಾ, ಯಾವ ರೀತಿ ಕೈ ಇಟ್ಕೊಂಡು ಶೇಪ್ ಮಾಡ್ಕೊಂಡಿದ್ದೀನಿ ಅನ್ನೋದು ನೋಡ್ಕೊಂಡ್ರಲ್ವಾ. ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚು ತೊಗೋಬೇಕಾಗತ್ತೆ. ಪ್ರತಿ ಬ್ಲೌಸಿಗೂ ನೀವು 3 ಇಂಚ್ ಇರಲೇಬೇಕಾಗತ್ತೆ. ನೋಡಿ ಇಲ್ಲಿ 2 ಇಂಚ್ ಇರಬೇಕಾಗತ್ತೆ ಕೆಳಭಾಗದಲ್ಲಿ. ನೋಡಿ ನಾನು ಇವಾಗ ಕ್ಲೀನಾಗಿ ಶೇಪ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಶೇಪಲ್ಲಿ ಬರಬೇಕಾಗತ್ತೆ. ಕಟೋರಿ ಬ್ಲೌಸ್ ಅಂದರೆ ಯಾವ ರೀತಿ ಶೇಪ್ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. 2 ಪೀಸ್ ಕಟೋರಿ ಅಂತೀವಿ ಇದಕ್ಕೆ. ನಿಮಗೆ ಇದರಲ್ಲೇ 3 ಪೀಸ್ ಕಟೋರಿ ಬೇಕಾದ್ರೂ ಮಾಡ್ಬೋದು. ನೋಡಿ ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಲ್ಲ, ಇದು 2 ಪೀಸ್ ಕಟೋರಿ. ನೋಡಿ ಫ್ರಂಟ್ ಭಾಗ ಕಟ್ಟಿಂಗ್ ಆಗಿದೆ. ನೋಡಿ ಫ್ರೆಂಡ್, ಈ ರೀತಿ ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬಟ್ಟೆನೂ ಸುತ್ತ ಉಳಿತಾಯ ಆಗುತ್ತೆ. ಆಮೇಲೆ ಲೈನಿಂಗ್ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ 1 ಮೀಟ್ರ್ ಲೈನಿಂಗಲ್ಲೇ ನಿಮಗೆ ಕಟೋರಿ ಬ್ಲೌಸ್ ಕಟಿಂಗು ಆಗುತ್ತೆ. ಓಕೆ, ಪೇಪರಲ್ಲಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಬಟ್ಟೆ ವೇಸ್ಟ್ ಆಗುತ್ತೆ. ಓಕೆ, ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಬೆಲ್ಟ್ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಮೊದಲಿಗೆ ನೀವು ಕಟಿಂಗ್ ಮಾಡ್ಕೊಂಡ್ರಲ್ಲವ, ಈ ಫ್ರಂಟ್ ಭಾಗ ಕಟ್ ಮಾಡೋದಕ್ಕಿಂತ ಮುಂಚೆನೇ ಬೆಲ್ಟ್ ಕಟ್ ಮಾಡ್ಕೋಬೋದು. ನಾನು ಮರ್ತೋಗಿರೋದ್ರಿಂದ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರು ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್, ಮರಿಬೇಡಿ. ಓಕೆ, ಸಪೋರ್ಟ್ ಮಾಡಿ. ನೋಡಿ ಇವಾಗ ನಾನು ಕ್ಲೀನಾಗಿ ಇದನ್ನು ಶೇಪನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಮತ್ತೆ ಶೇಪ್ ತಕ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್, ಈ ಥರ ಬೆಲ್ಟನ್ನು ಕ್ರಾಸ್ ಪಟ್ಟಿ ಬೆಲ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಕ್ರಾಸ್ ಪಟ್ಟಿ ಬೆಲ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಫ್ರಂಟ್ ಭಾಗನ ಈ ರೀತಿ ಇಟ್ಕೊಂಡು ನೋಡಿ ಇವಾಗ ಫ್ರಂಟ್ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಕಟೋರಿ ಪೀಸನ್ನು ಅದನ್ನು ಈ ರೀತಿ ಸೈಡಿಗೆ ಮಾಡಿಕೊಂಡು ನೋಡಿ ಇವಾಗ ಇನ್ನೊಂದು ಪೇಪರ್ ತೊಗೊಂಡಿದ್ದೀನಿ. ಆ ಪೇಪರಲ್ಲಿ ನೋಡಿ ಯಾವ ರೀತಿ ಫ್ರಂಟ್ ಭಾಗನ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈಗ ಮೊದಲೇದಲ್ಲಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಆ ಪೀಸು ಎಷ್ಟಾಗತ್ತೆ ಈಗ ಆಯಿತಾ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ 1 ಇಂಚು ಅದಕ್ಕಿಂತ ಜಾಸ್ತಿ ತೊಗೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇವಾಗ ಮೊದಲೇ ಕಟ್ ಮಾಡಿರೋದು ಇಲ್ಲಿ ಇಟ್ಕೊಂಡಿದ್ದೀನಲ್ವಾ, ಅದ್ರ ಮೇಲ್ಗಡೆ ನಾನು 1 ಇಂಚು ಎಕ್ಸ್ಟ್ರಾ ಬಟ್ಟೆ ಬರೋ ರೀತಿ ಒಂದು ಕಡೆ ಸೈಡು ಯಾವುದು ಅಂದರೆ ಅರ್ಧ ಚಂದ್ರನ ಆಕಾರದಲ್ಲಿ ಕಟ್ ಮಾಡಿದ್ದೀನಲ್ವಾ ಕಟೋರಿ ಪಿನ, ಆ ಸೈಡಲ್ಲಿ 1 ಇಂಚ್ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡೋಂಗೆ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇಷ್ಟ ಆಗಿದೆ. ಇವಾಗ ನೋಡಿ ಈ ರೀತಿ ನಾನು ಎಕ್ಸ್ಟ್ರಾ 1 ಇಂಚ್ ಅಗಲ ಬರೋ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಆಯಿತಾ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ಈಸಿಯಾಗಿ ಪೇಪರಲ್ಲಾದರೆ ನೋಡಿ ಈಗ ಕಟ್ ಮಾಡ್ಕೊಂಡಾಗಿದೆ. ನೋಡಿ ಇವಾಗ ನಾನು ಮೊದಲೇ ಕಟ್ ಮಾಡಿರೋದು ಇದು ಮೇಲ್ಗಡೆ ಪೀಸು, ಈಗ 2ನೇ ಸತಿ ಕಟ್ ಮಾಡಿರೋದು ಇದು 1 ಇಂಚ್ ಎಕ್ಸ್ಟ್ರಾ ಇದೆ. ನೋಡಿ ಸ್ವಲ್ಪ ಸೇಪ್ ಇಲ್ಲದೆ ಇರೋಲ್ಲಿ ಸೇಪನ್ನು ಕರೆಕ್ಟಾಗಿ 1 ಇಂಚ್ ಬರೋ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮೇಲಿದೆ ಅಲ್ವಾ ಆ ಪೀಸನ್ನು ವೇಸ್ಟ್ ಅದು ಆಯಿತಾ, ಆವಾಗ ನಿಮಗೆ ಡಬಲ್ ಬಟ್ಟೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಬಟ್ಟೆ ಎಕ್ಸ್ಟ್ರಾ ಉಳಿಬೇಕು ಅಂದರೆ ಈ ರೀತಿ ಮಾಡ್ಕೊಳ್ರಿ, ಆವಾಗ ನಿಮಗೆ ಬಟ್ಟೆ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ನೋಡಿ ಇವಾಗ ನಾನು ಇದನ್ನು ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದೇ ರೀತಿನೇ ತೊಗೊಂಡೋಗಿ ನೀವು ಡೈರೆಕ್ಟಾಗಿ ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡ್ಬೋದು. ಓಕೆ, ಕಟ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಕಟ್ಟಿಂಗ್ ಆಗುತ್ತೆ ಮತ್ತು ಯಾವುದೇ ರೀತಿ ಕ್ಲಾತು ವೇಸ್ಟ್ ಆಗೋದಿಲ್ಲ. ನೋಡಿ ಇದಿದೆ ಅಲ್ವಾ, ಈಗ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ವೇಸ್ಟ್ ನೋಡಿ, ಇದನ್ನು ಕಟ್ ಮಾಡಿ ಹೋಗಿಸ್ತಾ ಇದ್ದೀನಿ ನಾನು. ಓಕೆ, ಇದು ನನಗೆ ಬೇಡ. ಈಗ ನನಗೆ ಬೇಕಾಗಿರೋದು ಈಗ ಎಕ್ಸ್ಟ್ರಾ 1 ಇಂಚ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ಈ ರೀತಿ ಇಟ್ಕೊಂಡಾಗ ನೋಡಿ ತೋರಿಸ್ತೀನಿ. ನೋಡಿ ಕ್ಲೀನಾಗಿ ಜೋಡಿಸಿ ಯಾವ ರೀತಿ ಅಂತ ಈಗ ಇಟ್ಕೊತೀರಲ್ಲ 1 ಇಂಚ್ ಆಗಿಟ್ಟಾಗ ನೋಡಿ ಕರೆಕ್ಟಾಗಿ ನಮ್ಮ ಫ್ರಂಟ್ ಭಾಗ ಬರಬೇಕು. ಓಕೆ, ನೋಡಿ ಫ್ರಂಟು ಬೆಲ್ಟು ಎಲ್ಲ ಕಟಿಂಗ್ ಆಗಿದೆ. ಇವಾಗ ನೋಡಿ ಫ್ರಂಟ್ ಇವಾಗ ಬಟ್ಟೆ ಮೇಲೆ ಯಾವ ರೀತಿ ಇಟ್ಟು ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಕಟ್ ಮಾಡ್ಕೊತಾ ಹೋಗಿ ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ ಫ್ರಂಟ್ ಭಾಗನ ಇದೆಲ್ಲ ಸ್ವಲ್ಪ ಕ್ರಾಸ್ ಆಗಿಡಿ, ಅವಾಗ ಏನಾಗುತ್ತೆ ಅಂದರೆ ಎಕ್ಸ್ಪೆಂಡ್ ಆಗುತ್ತೆ, ಫ್ರಂಟ್ ಭಾಗ ಕ್ಲೀನಾಗಿ ಕೂರುತ್ತೆ. ಸ್ಟ್ರೈಟ್ ಆಗಿಡಬೇಡಿ. ಫ್ರಂಟ್ ಭಾಗನ ಯಾವತ್ತೂ ಕಟೋರಿ ಬ್ಲೌಸಲ್ಲಿ ಕ್ರಾಸ್ ಬರಬೇಕಾಗತ್ತೆ, ಅದರಿಂದ ಈ ರೀತಿ ಕ್ರಾಸಲ್ಲಿ ಮಾಡ್ಕೊಳ್ಳಿ. ಓಕೆ, ಗೊತ್ತಾಯ್ತಲ್ವ. ನೋಡಿ ಇದು ಕಟೋರಿ ಕ್ರಾಸನ್ನು ಸುತ್ತ ಕಟಿಂಗ್ ಆಗಿದೆ. ಇವಾಗ ನೋಡಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎರಡು ಫೋಲ್ಡ್ ಅಂದರೆ 4 ಪೀಸ್ ಬರುತ್ತೆ. ಓಕೆ, 2 ಸ್ಲೀವ್ಸಿಗೆ
ಬರುತ್ತೆ. ಒಂದೊಂದು ಇದರಲ್ಲಿ 4 ಪೀಸ್ 4 ಫೋಲ್ಡ್ ಬರುತ್ತೆ. 4 ಫೋಲ್ಡ್ ಆಯಿತು ಅಂದರೆ ಕರೆಕ್ಟಾಗಿ 2 ಸ್ಲೀವ್ಸು ಕಟ್ ಮಾಡ್ಬೋದು. ನೋಡಿ ಅದು ಸ್ಲೀವ್ಸ್ ಎಷ್ಟಿದೆಯೋ ಅಷ್ಟೇ ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ರೀತಿ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ತುಂಬ ಜನಿಗೆ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಬರೋದಿಲ್ಲ. ನೋಡಿ ಇವಾಗ ಬಕಲ್ ಡೌನ್ ಬಂದುಬಿಟ್ಟು 3 ಇಂಚ್ ತೊಗೊಳ್ಳಿ. ಈ ರೀತಿ ನೋಡಿ, ಈ ರೀತಿ 3 ಇಂಚ್ ತೊಗೊಂಡು ಬಕಲ್ ಡೌನನ್ನು ಮಾಡಬೇಕಾಗತ್ತೆ. ನೋಡಿ ಅಲ್ಲಿ 3 ಇಂಚಿಗೆ ಒಂದು ಹಾಕಿ, ಇವಾಗ ನೋಡಿ ನಮಗೆ 7.25 ಇಂಚು. ಓಕೆ, 7.25ಗೆ ಆವಾಗಲೇ ನೀವು ಕೇಳ್ಬೋದು ಎಲ್ಲೋಯ್ತು ನಮ್ಮದಿದು ಅಂತೇಳಿ. ಏನು ಬಕಲ್ ಶೇಪ್ ಏನು ಅಂತ ಎಷ್ಟು ಇಡಬೇಕು ಅಂತ ಕೇಳ್ಬೋದು. ಅದಕ್ಕೋಸ್ಕರ ಈ ಸ್ಲೀವ್ ಇದರಲ್ಲಿ ನೋಡ್ಕೊಳ್ಳಿ 8 ಇಂಚ್ ಇಟ್ಟಿದ್ದೀನಿ. 8.25 ಇರೋದು ನಾನು 8 ಇಂಚ್ ಇಟ್ಟಿದ್ದೀನಿ. 8 × 16, 16 ಅರ್ಧ ಅಂದರೆ ಕಾಲು ಅಂದರೆ ಅರ್ಧ ಇಂಚ್ ಬರುತ್ತೆ, 16.25 ಬರುತ್ತೆ. ಓಕೆ, ನೋಡಿ ಈ ರೀತಿ ಶೇಪಲ್ಲಿ ಕ್ಲೀನಾಗಿ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳೋದ್ರಿಂದ ನೋಡಿ ಕ್ಲೀನಾಗಿ ಶೇಪ್ ಆಗಿದೆ. ನೋಡಿ ಇಲ್ಲಿ ವೈಟ್ ಗೆರೆ ಹಾಕಿದ್ದೀನಲ್ಲ, ಅದು ಶೇಪ್ ಕಟ್ ಮಾಡಬೇಕಾಗತ್ತೆ ಅಷ್ಟೇ. ಅರ್ಧ ಇಂಚು ಶೇಪ್ ತೆಗಿಬೇಕಾಗತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ